ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನ BSc ನರ್ಸಿಂಗು, BPT ಅಲ್ಲದೆ ಹೆಲ್ತ್ ಸೈನ್ಸ್ಗಳ ಕೆಇ ಮೂಲಕ ಏನೋ ಒಂದು ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಇತ್ತು. ಅದು ಇವತ್ತಿಗೆ ಕಂಪ್ಲೀಟ್ ಆಯಿತು. ಇವತ್ತು 24/7/2026. ಸೊ ಇವತ್ತಿಗೆ ಏನಂತಂದರೆ ನಮ್ಮ ಮೊದಲನೆಯ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಡ್ಮಿಷನ್ ಅಂದರೆ ಚಾಯ್ಸ್ ಎಂಟ್ರಿಗಳಿಂದ ಹಿಡಿದು ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡೋದಾಗಿರ್ಬೋದು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಗೂ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಟೋಟಲಾಗಿ ಎಲ್ಲ ಕೋರ್ಸದ್ದು ಇನ್ಕ್ಲೂಡಿಂಗ್ ಸೇರಿಸಿದರೆ ಇವತ್ತಿಗೆ ಏನಾಗುತ್ತೆ ಅಂತಂದರೆ 24ನೇ ತಾರೀಕಿಗೆ ಎಂಡಿಂಗ್ ಆಗುತ್ತೆ. ಕೊನೆಯದಾಗಿ ಇಟ್ಟಿದ್ದು ಯಾವುದಂತಂದರೆ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳದ್ದೇ ಕೊನೆಯದಾಗಿ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಲಿಕ್ಕೆ 24ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದರು. ಅದು ಇವತ್ತಿಗೆ ಕ್ಲೋಸ್ ಆಗುತ್ತೆ. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ, ಆ್ಯಸ್ ಪರ್ ದ ಕೆಇದವರ ಒಂದು ಟೈಮ್ ಟೇಬಲ್ ಪ್ರಕಾರ ಇವತ್ತಿಗೆ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕಂಪ್ಲೀಟಾಗಿ ಕ್ಲೋಸ್ ಆಯಿತು. ನಾನು ನಿಮಗೆ ಒಂದು ಸಲ ತೋರಿಸ್ಬಿಡ್ತೇನೆ. ಅಭ್ಯರ್ಥಿಗಳು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ನೋಡಿ. ಆಲ್ರೆಡಿ 22ನೇ ತಾರೀಕಿಗೆ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ 23ಕ್ಕೆ, ಆಮೇಲೆ ನಮ್ಮ BPT ಮತ್ತು HS ಅಭ್ಯರ್ಥಿಗಳದ್ದು 23ಕ್ಕೆ ಮತ್ತು ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳದ್ದು 24 ತಾರೀಕು ಸಂಜೆ 6 ಗಂಟೆಗೆ. ಅಂದರೆ ಇವತ್ತಿಗೆ ಎಲ್ಲ ಕಂಪ್ಲೀಟ್ ಆಯಿತು. ಅಂದರೆ ಟೋಟಲ್ ಆಗಿ ಮೊದಲನೆಯ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಇವತ್ತಿಗೆ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಇವತ್ತಿಗೆ ಮುಗೀತು. ಮೊದಲನೇ ಸುತ್ತಿಂದು ಇವತ್ತಿಗೆ ಕಂಪ್ಲೀಟಾಗಿ ಏನಾಯ್ತಪ್ಪ ಅಂದರೆ ಅಡ್ಮಿಷನ್ ಪ್ರಕ್ರಿಯೆ ಮುಗೀತು. ಆ್ಯಸ್ ಪರ್ ದ ಈ ಒಂದು ನೋಟಿಫಿಕೇಷನ್, ಈ ಒಂದು ಟೈಮ್ ಟೇಬಲ್ ಪ್ರಕಾರ ಇವತ್ತಿಗೆ 24 ತಾರೀಕಿಗೆ ಕಂಪ್ಲೀಟ್ ಆಯಿತು. ಇನ್ನು ನಾವು ಕಾಯಬೇಕಾಗತ್ತಾ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ. ಸೊ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವಾಗ ಆಗುತ್ತೆ ಅನ್ನೋದನ್ನು ಕೆಇದವರು ಕೂಡ ಹೇಳ್ತಾರೆ. ಬಟ್ ನಾವು ಎಕ್ಸೆಪ್ಟೇಷನ್ ಮಾಡಿರುವಂಥದ್ದು 10 ದಿನಗಳ ನಂತರ, ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ, ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ದಿನಾಂಕಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸ್ಟಾರ್ಟ್ ಆಗೋದಿಲ್ಲ, ಮಾಹಿತಿ ಸಿಗುತ್ತೆ. ಮತ್ತು ನಿಮ್ಗಳಿಗೆ ಏನು ಮಾಡ್ತಾರೆ ಅಂದರೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಮತ್ತು ಆಪ್ಷನ್ ಎಂಟ್ರಿಗಳನ್ನು ಕೊಡ್ತಾರೆ. ಮತ್ತೇನು ಮಾಡ್ತಾರೆ ಅಂತಂದರೆ ನಿಮಗೆ ಸೆಲೆಕ್ಷನ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಸ್ ಇಟ್ ಈಸ್ ಹೆಂಗೆ ಫಸ್ಟ್ ರೌಂಡಲ್ಲಿ ಬಂತಲ್ಲ ಅದೇ ರೀತಿಯಾಗಿ ಸೆಕೆಂಡ್ ರೌಂಡ್ ಕೂಡ ಪ್ರೊಸೀಜರನ್ನು ಸೇಮ್ ಫಾಲೋಅಪ್ ಮಾಡ್ತಾರೆ.